ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. MN ಅಕಾಡೆಮಿ 2062 ವಾಹಿನಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ಒಂದು TET ಪರೀಕ್ಷೆಯಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನ ಶಾಲಾ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ. TET ಅರ್ಹತಾ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿ ಮಾಡುವುದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಹಿತಿ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ TET ಪ್ರಮಾಣ ಪತ್ರದಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಅಂದ್ರೆ ಭರ್ತಿ ಮಾಡುವಾಗ ಮಾಹಿತಿಗಳ ಆಧಾರದಲ್ಲಿ ಇಲಾಖೆಯ ವೆಬ್ಸೈಟ್ ನಲ್ಲಿ ಪ್ರಕಟವಾಗಿದೆ. ಆದರೆ ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಹೆಸರು ಅಥವಾ ತಂದೆ ತಾಯಿಯ ಹೆಸರನ್ನ ಅಥವಾ ಡೇಟ್ ಆಫ್ ಬರ್ತ್ ಅನ್ನ ವರ್ಗ ಇತ್ಯಾದಿಗಳ ತಿದ್ದುಪಡಿಗಾಗಿ ಫೋನ್ ಮೂಲಕ ಸಂಪರ್ಕಿಸುತ್ತಿದ್ದಾರೆ. ಆದುದರಿಂದ ಇಂತಹ ತಿದ್ದುಪಡಿಗಳ ಅಗತ್ಯ ಇರುವವರು TET ಅರ್ಹತಾ ಪ್ರಮಾಣ ಪತ್ರ ಹೊಂದಿರತಕ್ಕಂತಹ ಅಭ್ಯರ್ಥಿಗಳು ನೋಡಿ, ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪೂರಕ ದಾಖಲೆಗಳು ಮತ್ತು ಇದಕ್ಕೆ ಒಂದು ಮಿನಿಮಮ್ ಫೀಸ್ ಶುಲ್ಕ ಅಂತ ಇದೆ. 200 ಫೀಸ್ ಅನ್ನ ನೀವು ಕಟ್ಟಿ ಇಲ್ಲಿ ತಿಳಿಸಿರುವಂತಹ ವಿಳಾಸಕ್ಕೆ ಈ ಒಂದು ಕಚೇರಿಗೆ 1 ವಾರದೊಳಗೆ ನೀವು ಕಳಿಸಲು ಇಲ್ಲಿ ತಿಳಿಸಿದೆ. ಆ ನಂತರ ಬಂದ ಮನವಿಗಳನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಪರಿಗಣಿಸುವುದಿಲ್ಲ. ಆದಷ್ಟು 1 ವಾರದೊಳಗೆ ಇಲ್ಲಿ ತಿಳಿಸಿರುವಂತಹ ವಿಳಾಸವನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಪಾವತಿಸುವ ವಿಧಾನ ನೋಡಿ, DD 200 ರೂಪಾಯಿ ಇರುತ್ತೆ ನೋಡಿ, JD CSL DD ಪೇ ಮಾಡಬೇಕಾಗುತ್ತೆ ಬ್ಯಾಂಗ್ಳೂರ್. ಹಾಗೆ ವಿಳಾಸವನ್ನ ನೋಡಿ, ಇಲ್ಲಿ ಸಹ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು, ಪಿನ್ ಕೋಡ್ 560009 ಇದು ವಿಳಾಸ. ಹಾಗೆ ಲಗತ್ತಿಸುವಂತಹ ಡಾಕ್ಯುಮೆಂಟ್ಸ್ ನೋಡಿ, ಕೋರಿಕೆ ಪತ್ರ DD ನೀವು ಕಟ್ಟಿರ್ತಕ್ಕಂತಹ, JD CSL ಹಾಗೆ ಥರ್ಡ್ ಒನ್ ಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್. ಹಾಗೆ ಸೆಕೆಂಡ್ ಒನ್ ಅಲ್ಲಿ ಅಬ್ಸರ್ವ್ ಮಾಡಿ, NEFT ಇದರಲ್ಲಿ DD ನೋಡಿ, JD CSL SBI ಬ್ಯಾಂಕ್ ಅಕೌಂಟ್ CFSC ಕೋಡ್ ಇದೆ. ಇದರ ಒಂದು ವಿಳಾಸ SBI ಮೈಸೂರು ಬ್ಯಾಂಕ್ ಸರ್ಕಲ್ ಬ್ಯಾಂಗ್ಳೂರ್. ಜೊತೆಗೆ ವಿಳಾಸವನ್ನ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಸಹ ನಿರ್ದೇಶಕರು ಕೇಂದ್ರೀಕೃತ ಇಲಾಖೆ ಘಟಕ ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು, ಪಿನ್ ಕೋಡ್ 560009. ಹಾಗೆ ಇಲ್ಲಿ ನೀವು ಕೊಡಬೇಕಾಗಿರ್ತಕ್ಕಂತಹ ಇಂಪಾರ್ಟೆಂಟ್ ಆದ ಡಾಕ್ಯುಮೆಂಟ್ಸ್, ಕೋರಿಕೆಯ ಪತ್ರ. ಇದು ಅಭ್ಯರ್ಥಿಗಳು ಏನೆಲ್ಲ ಮಿಸ್ಟೇಕ್ ಆಗಿದೆಯೋ ಅಂತಹ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಚಲನಲ್ಲಿ ನೀವೇನು ಫೀಸ್ ಪೇ ಮಾಡಿರ್ತೀರೋ JD CSL ಒಂದು ಅಕೌಂಟು ಪ್ರೂಫ್ ಸಮೇತ ನೀವು ಪೂರಕ ದಾಖಲೆಗಳನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು TET ಪರೀಕ್ಷೆ ಉತ್ತೀರ್ಣರಾದ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಸುತ್ತೋಲೆ ಮುಖಾಂತರ ಶಾಲಾ ಶಿಕ್ಷಣ ಇಲಾಖೆಯು ಹೊರಡಿಸಿರುವಂತಹ ಮಾಹಿತಿಯಾಗಿದ್ದು, ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN ಅಕಾಡೆಮಿ 2062 ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಮುಂಬರ್ತಕ್ಕಂತಹ ಟೀಚರ್ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ರೀಚ್ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ.